ಪ್ರಜ್ವಲ್ ಪೆನ್ ಡ್ರೈವ್ನಲ್ಲಿ ಇರತಕ್ಕಂಥ ವಿಡಿಯೋದ ಸತ್ಯಾಸತ್ಯತೆಯ ಬಗ್ಗೆ ಕುಮಾರಸ್ವಾಮಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇದು ನೈಜವಾದದ್ದ ಅಥವಾ ತಿರುಚಲಾದ ವಿಡಿಯೋನ ಅಂತಕ್ಕಂಥದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಮೈಸೂರಿನಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಪೆನ್ ಡ್ರೈವ್ ವಿಡಿಯೋ ಮತ್ತು ಫೋಟೋಗಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಫೋಟೋ ಅಸಲಿನಾ ನಕಲಿನಾ ಅನ್ನೋದು ಗೊತ್ತಾಗಬೇಕಾಗಿದೆ. ಆ ಫೋಟೋದಲ್ಲಿ ಇರುವವರು ಅವರೇನಾ ಅಥವಾ ಬೇರೆಯವರ ಫೋಟೋವನ್ನು ಅಂಟಿಸಿದ್ದಾರಾ ಅದು ಕೂಡ ಗೊತ್ತಾಗಬೇಕಾಗಿದೆ. ಇದೆಲ್ಲ ಚುನಾವಣೆಗೋಸ್ಕರ ಆಗಿರ್ತಕ್ಕಂಥದ್ದು. ಹಾಗಾಗಿ CM DCM ಸುತ್ತಮುತ್ತ ಇರತಕ್ಕಂಥವರೇ ನಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಮ್ಮ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಫೋನ್ ಟ್ಯಾಪಿಂಗ್ ಅಂತಕ್ಕಂಥದ್ದು ಅದು ಅನುಮಾನ ಅಲ್ಲ, ಪಕ್ಕಾ ಫೋನ್ ಟ್ಯಾಪಿಂಗ್ ಆಗಿದೆ ಅಂತಕ್ಕಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಇವತ್ತು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆಯ ಹಿಂದೆ DK ಬ್ರದರ್ಸ್ ಅವರ ಕೈವಾಡ ಇದ್ದೇ ಇದೆ, ಮನೆಯಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ವಿಡಿಯೋಗಳನ್ನು ಅಂತಕ್ಕಂಥ ಆರೋಪವನ್ನು ಕೂಡ ಇವತ್ತು ಕುಮಾರಸ್ವಾಮಿ ಮಾಡಿರ್ತಕ್ಕಂಥದ್ದು. ಆರಂಭದಿಂದಲೂ ಕೂಡ ಕುಮಾರಸ್ವಾಮಿ ಅವರ ಅನುಮಾನ ಇದೇ ಆಗಿತ್ತು. ಮಹಾನಾಯಕ ಅನ್ನೋ ಪದ ಬಳಸಿದರು, ಇದೆಲ್ಲದರ ಹಿಂದೆ ಇರತಕ್ಕಂಥ ಮಹಾನಾಯಕ ಅಂತ. ಆದರೆ ಡೇ ಒನ್ನಿಂದನೂ DK ಶಿವಕುಮಾರ್ ಅವರು ಒಂದೇ ಸ್ಟ್ಯಾಂಡ್ಗೆ ನಿಂತಿದ್ದಾರೆ. ಅಂದರೆ ಅವರು ಒಂದೇ ನಿಲುವಿಗೆ ಬದ್ಧರಾಗಿದ್ದಾರೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದರ ಬಗ್ಗೆ ಹೆಚ್ಚಿಗೆ ನನ್ನ ಹತ್ರ ಕೇಳಬೇಡಿ ಅಂತೆಲ್ಲ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾತ್ರ ಪ್ರತಿನಿತ್ಯ DK ಬ್ರದರ್ಸ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಅದಂತೂ ಸಂತ್ರಸ್ತರು ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರ ಮುಖ ಎಲ್ಲ ರಸ್ತೆನಲ್ಲೇ ಬೀದಿಲಿ ಹರಾಜು ಹಾಕಿ ಅವ್ರು ಇದ್ದಾರೋ ಅವರದೇ ಫೋಟೋ ಇಲ್ಲ ಆ ಫೋಟೋಗಳು ಹಾಕ್ಬಿಟ್ಟು ಅವ್ರನ್ನ ಬೀದಿಗೆ ತಂದಿದ್ದೀರೋ, ಇನ್ನೂ ಅದು ಸತ್ಯಾಂಶ ಹೊರಗೆ ಬರಬೇಕು. ಅದು ಫೇಕೋ ಇಲ್ಲ ರಿಯಲ್ ಅದು ಬರಬೇಕಲ್ಲ ಹೊರಗೆ. ಇವತ್ತು ಆ ಒಂದು ಫೋಟೋಗಳು ಹಾಕಿ ಪ್ರದರ್ಶನ ಮಾಡಿಬಿಟ್ಟಿದ್ದೀರಲ್ಲ, ಅವ್ರಿಗೇನಪ್ಪ ಈಗೇನು ಸಂಘಟನೆಗಳು ಹೋಗ್ತಾ ಇದ್ದೀರಲ್ಲ, ಸಂಘಟನೆ ಹೆಸರಿನಲ್ಲಿ ಅವ್ರನ್ನ ಹುಡುಕಿ ಆ ಕುಟುಂಬಕ್ಕೆ ಏನು ಮಾಡಬೇಕು ಅಂತ ಇದ್ದೀರಿ? ಆ ಫೋಟೋಗಳನ್ನ ಬೀದಿಲಿ ತಂದ್ರಲ್ಲ, ಚುನಾವಣೆ ಮತದಾನಕ್ಕಿಂತ 4 ದಿವಸದ ಮುಂಚೆ ಅವ್ರು ಮಾಡಿರೋರಿಗೆ ಸರ್ಟಿಫಿಕೇಟ್ ಕೊಡ್ತೀರಾ? ಆ ಕಾರ್ಯಕ್ರಮ ಮಾಡಿ ಅವ್ರಿಗೇನು ಅಭಿನಂದನಾ ಕಾರ್ಯಕ್ರಮ ಇಟ್ಕೊತೀರಾ? ಆ ಕ್ಯಾಸೆಟನ್ನು 1.5 ಲಕ್ಷ 10 ಲಕ್ಷ ಪೆನ್ ಡ್ರೈವ್ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಮನೆಗೆ ಹಂಚಿದ್ದೀವಿ ಅಂತ. ಹಂಚಿದವರಿಗೆ ನೀವು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರೋ ಇಲ್ಲ ಪಾಪ ಕೆಲವು ಮುಖಗಳನ್ನು ಹಾಕಿ ಆ ಇದನ್ನು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿದ್ದೀರಲ್ಲ, ಅದಕ್ಕೆ ಏನು ಮಾಡ್ತೀರಿ? ಅದ್ರ ವಿರುದ್ಧ ಮಾಡ್ತಿದ್ದೀರೋ? ಅವ್ರಿಗೆಲ್ಲರಿಗೂ ಅಭಿನಂದನೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಅಷ್ಟೇ. ಆ ಕುಟುಂಬಗಳಿಗೆ ಏನು ಮಾಡ್ತೀರಿ? ಏನು ಡಿಫ್ರೆನ್ಸು ಇಲ್ಲ. ಈ ಅಲಯನ್ಸ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಇಷ್ಟು ದಿನ ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಹಿಂದೆ DK ಬ್ರದರ್ಸ್ ಕೈವಾಡ ಇದೇನೋ ಆರೋಪ ಮಾಡ್ಕೊಂಡು ಬಂದಿದ್ರು ಕುಮಾರಸ್ವಾಮಿ. ಆದರೆ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಆ ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕಾರಣ ಅಂತ? ಅರವಿಂದ್, ಪ್ರಮುಖವಾಗಿ ಇವತ್ತು ಭಾಳಷ್ಟು ವಿಚಾರಗಳ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಅವರು ಹೇಳ್ತಾ ಇರುವಂಥದ್ದು, ಈಗ ಹರಿದಾಡ್ತಾ ಇರುವಂಥ ವಿಡಿಯೋಗಳು ಅಸಲಿಯೋ ನಕಲಿಯೋ ಅನ್ನುವಂಥದ್ದು ಕೂಡ ತೀರ್ಮಾನ ಆಗಬೇಕಾಗಿದೆ. ಯಾಕಂದರೆ ಅದನ್ನು ಯಾವ್ಯಾವುದೋ ಫೋಟೋಗಳನ್ನ ತಂದು ಅಂಟಿಸಿದಾರೋ ಅಥವಾ ಅವು ಒರಿಜಿನಲ್ ಆದಂತಹ ಮಹಿಳೆಯರ ಫೋಟೋಗಳು ಯಾವುದು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ದೃಢವಾಗಿಲ್ಲ. ಹಾಗಾಗಿ ಆ ನಿಟ್ಟಲ್ಲೂ ಕೂಡ ತನಿಖೆಗಳು ಶುರುವಾಗಬೇಕು ಅನ್ನುವಂಥದ್ದು ಅವರ ಪ್ರಮುಖವಾದಂಥ ಒಂದು ಆಗ್ರಹ. ಅದರ ಜೊತೆಗೆ ಅವರು ಮತ್ತೊಂದು ಗಂಭೀರವಾದಂಥ ಒಂದು ಆರೋಪವನ್ನು ಇವತ್ತು ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು, ಈ ಏನು ರೇವಣ್ಣವರ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಕಾರ್ತಿಕ್ ಏನಿದ್ದಾನೆ, ಕಾರ್ತಿಕ್ ಬಳಿಯಲ್ಲಿದ್ದಂಥ ಪೆನ್ ಡ್ರೈವ್ನ ಮೊದಲ ಕಾಪಿಯನ್ನು DK ಶಿವಕುಮಾರೇ ಕಾಪಿ ಮಾಡಿಕೊಳ್ಳುವಂಥದ್ದು. ಕಾಂಗ್ರೆಸ್ನ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿಯ ಮೂಲಕವಾಗಿ ಕಾರ್ತಿಕ್ DK ಸುರೇಶ್ ಅವರನ್ನ ಮೊದಲು ಭೇಟಿ ಮಾಡ್ತಾನೆ. ಆ ಸಂದರ್ಭದಲ್ಲಿ DK ಸುರೇಶ್ನ ಭೇಟಿ ಮಾಡಿದ ನಂತರದಲ್ಲಿ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದಂಥ ಸಂದರ್ಭದಲ್ಲಿನೇ ಕೊಟ್ಟಂಥ ಪೆನ್ ಡ್ರೈವ್ ಅನ್ನು ಕೂಡ DK ಶಿವಕುಮಾರ್ ಕಾಪಿ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೇನೋ ಇದ್ರೆ ನಮಗೆ ತಂದುಕೊಡು ಅನ್ನುವಂಥ ಮಾಹಿತಿಗಳನ್ನು ಕೂಡ
ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಗಂಭೀರವಾದಂಥ ಆರೋಪವನ್ನು ಇವತ್ತು ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ಅಲ್ಲಿಗೆ ಪೆನ್ ಡ್ರೈವ್ನ ಎಲ್ಲ ವಿಚಾರಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಸೂತ್ರಧಾರರು ಅನ್ನುವಂಥ ಅರ್ಥದಲ್ಲಿ ಕಳೆದ 1 ವಾರ 10 ದಿನಗಳಿಂದಲೂ ಕೂಡ ಕುಮಾರಸ್ವಾಮಿ ಅವರು ಏನು ಮಾತನಾಡ್ತಾ ಇದ್ದಾರೋ ಇವತ್ತು ಕೂಡ ಅದನ್ನು ಈ ಮೂಲಕವಾಗಿ ಕಂಟಿನ್ಯೂ ಮಾಡಿದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ KP, ಮತ್ತೆ ನಿಮ್ಮ ಜೊತೆನಲ್ಲಿ ನಾನು ಮಾತನಾಡ್ತೀನಿ. ಅಂದರೆ ದಿನಕ್ಕೊಂದೊಂದು ಹೊಸ ವಿಚಾರಗಳನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಬರ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕಾರ್ತಿಕ್ ಗೌಡ ಪೆನ್ ಡ್ರೈವ್ ಅವರ ಹತ್ರ ಇದ್ದಂತಹ ವಿಡಿಯೋಗಳನ್ನು ಮೊದಲಿಗೆ ಶೇರ್ ಮಾಡಿಕೊಂಡಿದ್ದೆ DK ಸುರೇಶ್ ಅವರು. ಅದನ್ನೆಲ್ಲ ಹಂಚಿಕೆ ಅಂದರೆ ಯಾವ ರೀತಿ ಅದನ್ನೆಲ್ಲ ಪೆನ್ ಡ್ರೈವ್ಗಳಿಗೆ ಕಾಪಿ ಮಾಡಿದ್ರು, ಯಾವ ರೀತಿ ಹಂಚಿಕೆ ಮಾಡಿದ್ರು, ಎಲ್ಲ ಇವರದ್ದೇ ನೇತೃತ್ವ.